ಹಿಂದೂ 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 ಅಂತ ನಮಗೆ ಧರ್ಮ ಇದೆ, ನಮ್ದು ಲಿಂಗಾಯತ ಧರ್ಮ ಇದೆ. ನಮ್ದು ಇವರು ತಮ್ಮ ವೈಯಕ್ತಿಕವಾಗಿ ಒಮ್ಮೆ ಬಸವಣ್ಣವರು ಬೈತಾರ, ಇವ್ರು ಎಷ್ಟು ಸಂಸ್ಥೆ ಮಾಡ್ಕೊಡ್ರ ಗುರುಗಳು, ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ? ಗುರುಗಳಾದ್ಮೇಲೆ ಧರ್ಮ, ಒಂದ್ ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟಿನ ಅಡಿಯಲ್ಲಿದ್ದಾಗ ಇವ್ರ ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಟ್ರ? ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ನಮಗ್ ಕೊಡುವಂತದ್ದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾನು ತಿರಸ್ಕಾರ ಮಾಡಿ ಬಂದೆ. ಇನ್ನು ಬಹಳಷ್ಟು ನಾವು ಅದು ಸಂದರ್ಭ ಬಂದ್ರೆ ನಾನು ಹೇಳ್ತೀನಿ, ಎಲ್ಲ ವಿವರವಾಗಿ ಹೇಳ್ತೀನಿ ನಿಮ್ಗೆಲ್ಲ. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ಹೊರಿಸ್ಲಿಲ್ಲ. ಯಾರು ಹೊರಿಸಿದ್ರು? ಇವರೇ ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ಕೆ ಬಡಿಸ್ಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು. ನಮ್ದ್ರೊಳಗ ನಿಮ್ಗೆ ವಿಚಿತ್ರ ಅಂದ್ರ ಅದು ಆದೇಶ ಕಾಪಿ ಓದಿರೋ ಗೊತ್ತಿಲ್ಲ, ಅನಾಥ ಜಾತಿಗಳಂತ. ಅಂದ್ರೆ ಅದು ನಾವು ಅನಾಥ ಜಾತಿಗಳು ಬಂದಂತವ್ರು ಅನ್ನಂಗ ಆತಲ್ಲ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷದವ್ರಿಗೆ ನಾವು ಅನಾಥ ತೆಗೆಯಬಾರದು ನಮ್ಮ ವೇದಿಕೆಯಲ್ಲಿ. ಯಾಕಂದ್ರೆ ನನಗೂ ಒಂದು ಜವಾಬ್ದಾರಿ ಇದೆ. ನಾನು ಕೂಡ ಪ್ರಮುಖವಾಗಿ ಆ ಹೋರಾಟದಲ್ಲಿ ಭಾಗವಹಿಸಿದ್ರು. ನಾನು 712 ಕಿಲೋಮೀಟರ್, 1 ಕಿಲೋಮೀಟರ್ ಕೂಡ ನಾನು ಬೆಳೆದೆ ನಡೆದಂತವ್ರು ಗುರುಗಳ ಜೊತೆಗೆ. ಆದ್ರೆ ಇವರು ವೇದಿಕೆ, ಎಲ್ಲ ವೇದಿಕೆಯಲ್ಲಿ ಬಳಕೆ ಮಾಡ್ಕೊಂಡ್ರು. ಆದ್ರೆ ಹಿಂದೂವಾಗಿ ಹಿಂದೂ 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 ಅಂತ ನಮಗೆ ಧರ್ಮ ಇದೆ, ನಮ್ದು ಲಿಂಗಾಯತ ಧರ್ಮ ಇದೆ. ನಮ್ದು ಇವರು ತಮ್ಮ ವೈಯಕ್ತಿಕವಾಗಿ ಒಮ್ಮೆ ಬಸವಣ್ಣವರು ಬೈತಾರ, ಮತ್ತೆ ಎಲ್ಲರನ್ನೂ ಬೈತಾರ. ಇದು ಅವ್ರ ನಡೆ ಇದು. ಅವಾಗ ಆ ಯಡಿಯೂರಪ್ಪನವರು ಬೈದಾರ, ಈಗೂ ಬೈತಾರಲ್ಲ. ಬೆಳಿಗ್ಗೆ ಯಡಿಯೂರಪ್ಪನವ್ರ ಮಗನ ಅವ್ರು ಬೈಲ್ಲ ಅಂದ್ರೆ ಅವ್ರಿಗೆ ತಿಂದಿದ್ದು ಅರಗದೇ ಇಲ್ಲ. ನೋಡಿ, ಸಮಾಜದ ವ್ಯಕ್ತಿಗಳಿಗೆ ಬಹುತೇಕ ನಾವು ಜನಪ್ರತಿನಿಧಿಗಳು ಬಹಳಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ, ಗುರುಗಳಾಗಿ ಅವ್ರ ಜೊತೆಗೆ ನಿಂತಿದ್ದಾರೆ. ಆದ್ರ ಇವತ್ತು ಸಮಾಜಕ್ಕೆ ಇವತ್ತು ಹೇಳಿದ್ರಲ್ಲ ನಮ್ಮ ಸುಟಿ ಸಾಹೇಬರು, ಮಂತ್ರಿ ಮಾಡಂತ ಹೇಳ್ಬೋದು, ಮುಖ್ಯಮಂತ್ರಿ ಮಾಡಂತ ಹೇಳ್ಬೋದು, ಆದ್ರೆ ಒಂದು ಪಕ್ಷ ನಿರ್ಣಯ ತೆಗೆದುಕೊಂಡೈತಿ ಇಲ್ಲಿ. ಅದು ಬಹಳ ಮುಖ್ಯವಾದಂಥದ್ದು. ಒಂದು ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡೋದ್ನಾಗ ಪಕ್ಷ ನಿರ್ಣಯ ತೆಗೆದುಕೊಂಡಾಗ ಗುರುಗಳು ಸಮುದಾಯ ಎದ್ದಿರುವಂತದ್ದು ಎಷ್ಟು ಸರಿನಾ? ನೋಡಿ, ಟಿಕೆಟ್ ಕೇಳಾಕ ನೋಡಿ, ನಂದಲ್ಲ ಟಿಕೆಟ್ ಕೇಳಾಕ. ನಾನು ಎಂದೂ ಕರ್ಕೊಂಡು ಯಾರಿಗೂ ಹೋಗಿಲ್ಲ. ನಾನು ಗುರುಗಳನ್ನ ಎಲ್ಲಿ ಬಳಕೆ ಮಾಡಿಲ್ಲ, ರಾಜಕಾರಣವಾಗಿ ನಾನು ಎಲ್ಲಿ ಬಳಕೆ ಮಾಡಿಲ್ಲ. ನಾನು ಅದನ್ನ ಬೇಕಾದ್ರೆ ಬಹಿರಂಗವಾಗಿ ಎಲ್ಲಿ ಬೇಕಾದ್ರೂ ನಿಂತ ಹೇಳ್ತೀನಿ. ಇವ್ರು ಗುರುಗಳು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು, ಎಲ್ಲಿದ್ರು ಪಾದಯಾತ್ರೆ ಪ್ರಾರಂಭ ಆಗಿಂದ ಸಂಘಟನೆ ಆಯ್ತಂತ. ಇವರೆಲ್ಲ 85 ವರ್ಷದಿಂದ ಅವರು ಸಂಘಟನೆ ಮಾಡ್ಕೊಂಡ ಬಂದಾರ ನಮ್ಮ ತಂದೆಯವ್ರ ಜೊತೆಗೆ. ನಮ್ಮ ತಂದೆಯವ್ರು ಇವತ್ತಿಲ್ಲ, ಆದ್ರೆ ಇವರು ಗುರುಗಳು ಬಂದ್ಮೇಲೆ ಸಂಘಟನೆ ಆತ. ಅವ್ರು ಹೇಳ್ತಾರ ಯಾರೇನು ಎಲ್ಲಿದ್ರು ಇವ್ರಿಗೆ ಹೋರಾಟ ಮಾಡಬೇಡ ಅಂತ ಹೇಳಿದಂತೆ. ನಾನು ಕೂಡಲ ಸಂಗಮ ಆನೆ ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ, ಹೋರಾಟ ಮಾಡಬಾರ್ರಿ ಅಂತ ಹೇಳಿದವ. ನಾನು ಅದ್ರ ಜೊತೆಗೆ ನಿಂತವ, ಅವ್ರ ಜೊತೆಗೆ ಯಾರು ಇದ್ದಿದ್ದಿಲ್ಲ. ಇದೇ ಬಸವನಗೌಡರು ಇದ್ದಿದ್ದಿಲ್ಲ, ಇನ್ನೊಬ್ರು ಇದ್ದಿದ್ದಿಲ್ಲ. ಅಲ್ಲಿ ನಾವು ಟ್ರಸ್ಟ್ ನೋಡ್ರಿ ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು. ಅಲ್ಲಿ ಏನೇನಾಯ್ತು ಅನ್ನೋದನ್ನ ಅದನ್ನ ಸಂದರ್ಭ ಬಂದಾಗ ಬಿಚ್ಚಿಡ್ತೀವಿ. ಇವ್ರು ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು, ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ? ಗುರುಗಳಾದ್ಮೇಲೆ ಒಂದ್ ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟಿನ ಅಡಿಯಲ್ಲಿದ್ದಾಗ ಇವ್ರ ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಂಡ್ರ? ದಾವಣಗೆರೆಗೆ ಹೋಗ್ರಿ, ಒಂದ್ ದೊಡ್ಡ ಸಂಸ್ಥೆ ಮಾಡ್ಕೊಂಡ್ರ. ಕೂಡಲ ಸಂಘದ ಒಂದು ಶಾಲೆ ಪ್ರಾರಂಭ ಮಾಡಿದ್ದಾರೆ, ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ. ಯಾಕೆ ಬೇಕು ಇವು ಗುರುಗಳಿಗೆ ಇವೆಲ್ಲ ಆಸೆ? ಇವತ್ತು ದಾವಣಗೆರೆಯಲ್ಲಿ ಏನೋ ಒಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಇದಾರಲ್ಲ, ಅದು ಎಷ್ಟು ಸ್ವಂತ ಕಟ್ಟಡ, ಸ್ವಂತ ಜಾಗೆ, ಅದಕ್ಕೆ ದುಡ್ಡು ಎಲ್ಲಿಗೆ ಬಂತು ಗುರುಗಳಿಗೆ? ವೈಯಕ್ತಿಕ ಮಾಡ್ಕೋಬಾರ್ದಂತ ನಮ್ ಟ್ರಸ್ಟ್ ಅಲ್ಲಿ ಇದೆ. ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ. ಇದನ್ನ ನೋಟಿಸ್ ಕೂಡ ನಮ್ಮ ಅಧ್ಯಕ್ಷರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ಸಾರಿ. ಅದಕ್ಕೆ ಉತ್ತರ ಕೂಡ ಕೊಟ್ರ ಅವರು. ಇತ್ತೀಚೆಗೆ ಆದಂತ ಬೆಳವಣಿಗೆಗಳು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇತ್ತೀಚೆಗೆ ಈ 3 ವರ್ಷ ನಾವೇನು ಹೋರಾಟ ಮಾಡಿದ್ವಿ, 3 ವರ್ಷ ಹೋರಾಟ ಮಾಡಿದ ಪಕ್ಷಾತೀತವಾದ ಹೋರಾಟ ಇತ್ತು ನಮ್ದು. ನಮ್ಮ ಹಿಂದಿನ ಅಧ್ಯಕ್ಷರು ಹಿಂದೆ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಾರ. ಅವ್ರಿಗೆ ಇದೇ ನಡವಳಿಕೆಗಳಿಗೆ ಅವ್ರಿಗೆ ಸರಿಯಾಗಿ ನಡ್ರಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಹೌದು, ತಗೊಳ್ಳಬೇಕು. ಯಾರ್ದದು? ಯಾರ ಹೆಸರಲ್ಲಿದೆ? ಸಮಾಜದಿಂದ ಆಗಿದ್ದು ಅಲ್ರಿ.
ಗುರುಗಳು ಯಾವ ಸಮಾಜ ಅಂತ ಮಾಡಿದ್ವಿ? ಪಂಚಮಸಾಲಿ ಸಮಾಜ ಅಂತ ಮಾಡಿದ್ವಿ, ಬೇರೆ ಧರ್ಮದವ್ರು ಅಂತ ಮಾಡಿದ್ವಿ? ವೈಯಕ್ತಿಕ ಮಾಡ್ಕೊಂಡ್ರೆ ಅವರು ಅದೇ ದುಡ್ಡಲ್ಲಿ ಬಂತು. ಇಂದ ಅದೇ 2D 2C ಅಂಡರ್ಸ್ಟ್ಯಾಂಡಿಂಗ್ ಆತಲ್ಲ ಅಲ್ಲಿ. ಇದೇ ಬಸವನಗೌಡರ ಜೊತೆಗೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಆ ತಿರಸ್ಕಾರ ಮಾಡಿ ಬಂದವ. ಅವತ್ತ ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ತು ಹಾಕಿ ನಮಗ್ ಕೊಡುವಂಥದ್ದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾನು ತಿರಸ್ಕಾರ ಮಾಡಿ ಬಂದೆ. ಮುಂದೆ ಇವರು ಕೂಡ ತಿರಸ್ಕಾರ ಮಾಡಿದ್ರಲ್ಲ. ಬೆಳಗಾವದಲ್ಲಿ ನಾವು ಸಭೆ ಸೇರಿದಾಗ ಗುರುಗಳು ಹೊರದಾಕ್ಯಾರ ಅದನ್ನ ಆದೇಶ ಪತ್ರ. ಇವತ್ತೇನು 2D ಕೊಟ್ಟಿನಿ 2C ಕೊಟ್ಟಿನಿ ಅಂತ ಹೇಳ್ತಾರಲ್ಲ, ಯಾರು ನಮ್ಗೆ 2D 2C ಒಂದು ಸರ್ಟಿಫಿಕೇಟ್ ಸಿಗುತ್ತಾ? ಈಗ ನಮ್ ಗಮನಕ್ಕೆ ಬರ್ತಾ ಇದಾವ ಒಂದೊಂದು, ಇನ್ನೂ ಬರ್ತಾ ಇದೀವಿ, ತೆಗಿತಾ ಇದೀವಿ, ಇನ್ನು ಬಹಳಷ್ಟು ನಾವು ಅದ್ರ ಸಂದರ್ಭ ಬಂದ್ರೆ ನಾನು ಹೇಳ್ತೀನಿ, ಎಲ್ಲ ವಿವರವಾಗಿ ಹೇಳ್ತೀನಿ ನಿಮ್ಗೆಲ್ಲ. ಯಾವ್ದು? ಹೌದು, ಡೀಲೇ ಅದು. ಯಾರು ನಾನು ತಿರಸ್ಕಾರ ಮಾಡಿ ಬಂದಿನಲ್ರಿ ಅವತ್ತೇ ನಾನು. ಅವ್ರು ಯಾರು ಅವಾಗ ಎಲ್ಲರೂ ಸೇರಿ ನಾವು ತಿರಸ್ಕಾರ ಮಾಡಿದೀವಿ. ತಿರಸ್ಕಾರ ಮಾಡಿದ್ರಿ, ಇವ್ರು ಒಪ್ಕೊಂಡ ನೀವ್ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ? ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಮುಂದೆ ಕೇಳಿ, ಹಿರಿಯರಾದಂತ AB ಪಾಟೀಲ್ರು ಅವ್ರಿಗೆ ತಿಳಿಸಿ ಹೇಳಿದ್ರು, ಬೆಳಗಾವದಲ್ಲಿ ಒಂದು ಸಭೆ ಆಗತ್ತೆ. ಸಭೆ ಆದ ಮೇಲೆ ಅವರು ತಿಳುವಳಿಕೆ ಬಂದ ಮೇಲೆ ಅವ್ರು ಅದನ್ನ ತಿರಸ್ಕಾರ ಮಾಡಿದ್ರು. ಅವರು ಬರಲ್ಲ. ಇವತ್ತು ಮತ್ತೆ ಹೇಳ್ತಾರ 2D ಕೊಟ್ಬಿಡ್ರಿ 2C ಕೊಟ್ರಿ. ಮತ್ತೆ ಇವ್ರು ಸ್ಟ್ಯಾಂಡ್ ಏನ್ರಿ? ಇವ್ರು 2A ಅಂತೇಳಿ 3-4 ವರ್ಷಗಳ ಕಾಲ ಹೋರಾಟ ಮಾಡಿದ್ದು. ಇದೇ ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ತಮಗ್ ಗೊತ್ತಿದೆ ಏನಾಯ್ತು. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ಹೊರಿಸ್ಲಿಲ್ಲ. ಯಾರು ಹೊರಿಸಿದ್ರು? ಇವರೇ. ನನ್ನ ಕಡೆ ವಿಡಿಯೋಗಳಿದಾವು. ಅದು ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಹೋರಾಟ ಅಲ್ಲ ಅದು. ಅವತ್ ನಾವು 5 ಲಕ್ಷ ಜನ ಸೇರಿದ್ವಿ ಇದೇ ಸುವರ್ಣಸೌಧ ಮುತ್ತಿಗೆ ಹಾಕ್ಬೇಕು ಅಂತೇಳಿ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ. ಅವಾಗ ನಾವು ಇದೇ 5-6 ಮಂದಿ ಏನು ಮುಖಂಡರು ಇದ್ವಲ್ಲ, ನಾವು CC ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮತ್ತು ನಮ್ಮ ಶಿವಶಂಕರ್ ಅವ್ರು ಇರ್ಬೋದು, ಎಲ್ಲರೂ ಹೋದಾಗ ಏನ್ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ಹೌದು, ಸ್ವಾಮೀಜಿ ಮತ್ತೆ ಇಲ್ಲದಲ್ಲ ನಾಯಕರು, ಅಗ್ರಗಣ್ಯ ಸ್ವಯಂ ಘೋಷಿತ ನಾಯಕ. ಅವ್ರು ಹೇಳ್ತಾರ್ರಿ, ನನ್ನ ಕಡೆ ಇರೋದು ಇವ್ರ ಕಡೆ ವಿಡಿಯೋದು ಕೋರ್ಟಿಗೆ ಹೋದ್ರಲ್ಲ, ಮತ್ತೆ ಏನಾಯ್ತು ಇವ್ರಿಗೆ? ಕೋರ್ಟಿಗೆ ಹೋದ್ರು, ಕೋರ್ಟಿಂದ ಪರ್ಮಿಷನ್ ತಗೊಂಡ್ ಬಂದ್ರು. ಏನೇನ್ ಮಾಡಿಲ್ಲ. ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ಕೆ ಬಡಿಸ್ಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು. ಕಲ್ ತೂರ್ಕೊಂಡು ತಾವೇ ಹೊಡೆದ ತಳಿಗೆ. ಅವು ವಿಡಿಯೋದವ್ ನಮ್ಮ ಹತ್ರ, ಸಂದರ್ಭದ ಬಿಡುಗಡೆ ಮಾಡ್ತೀವಿ ನಾವು. ಅಲ್ಲ, ಅವತ್ತು ಬಹಳ ಸ್ಪಷ್ಟವಾಗಿ ನಾನು ತಿರಸ್ಕಾರ ಮಾಡಿದೆ. ಯಾಕಂತಂದ್ರ ಅಲ್ಲಿ ಏನೋ ಒಂದು ಗೊಂದಲ ಆಗಿದೆ ಅನ್ನೋದು ನನಗೆ ಕಂಡು ಬಂದಲ್ಲೇ ನಾನು ತಿರಸ್ಕಾರ ಮಾಡಿ ಬಂದಿದ್ದೆ. ಹೌದು, ಅಷ್ಟೇ ಡೀಲ್ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಒಪ್ಕೊಂಡ್ರು ಅಂತ. ಈಗ ನೋಡಿ, 2A ಅಂತ ನಾವು ಹೋರಾಟ ಮಾಡಿದ್ವಿ 3 ವರ್ಷ. 2A ಅಂತ ಹೋರಾಟ ಮಾಡಿದಾಗ ನಮಗಿದ್ದಂಥದ್ದು 3B 5% ನಮ್ ಮೀಸಲಾತಿ ಐತಿ. ಅದಕ್ಕೇನು ಅಲ್ಲಿ 4% ಅಲ್ಪಸಂಖ್ಯಾತರದ್ದು ಮೀಸಲಾತಿ ಐತಿ. ಇಲ್ಲಿ 2% ಒಕ್ಕಲಿಗರಿಗೆ, 2% ಪಂಚಮಸಾಲರಿಗೆ. ಅದು ಪಂಚಮಸಾಲರಲ್ಲ, ಅವರಲ್ಲಿ ಅನಾಥ ಜಾತಿಗಳನ್ನು ಮತ್ತೆ ಸೇರ್ಸ್ಯಾರ ನಮ್ದ್ರೊಳಗ. ನಿಮ್ ವಿಚಿತ್ರ ಅಂದ್ರ ಅದು ಆದೇಶ ಕಾಪಿ ಓದಿರೋ ಗೊತ್ತಿಲ್ಲ. ಅನಾಥ ಜಾತಿಗಳಂತ ಅಂದ್ರೆ ಅದು ನಾವು ಅನಾಥ ಜಾತಿಗಳಿಗೆ ಬಂದಂತವ್ರು ಅನ್ನಂಗ ಆತಲ್ಲ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷದವ್ರು. ನಾವು ಅನಾಥ ಜಾತಿಗಳ ಜೊತೆಗೆ ನಮ್ಮನ್ನು ಸೇರ್ಸ್ಯಾರ. ಬರೀ 37-40 ಅಷ್ಟೇ ಇದ್ದು ಲಿಂಗಾಯತರಲ್ಲಿ. ವೀರಶೈವ ಏನು 3Bದಲ್ಲಿ ವೀರಶೈವ ಲಿಂಗಾಯತರು ಅಂತ ಹೇಳಿ ಅದಕ್ಕೆ 54 ಪಂಗಡಗಳನ್ನು ಸೇರಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.